ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಯವಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿ ಸರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆರಾಧ್ಯ ದೇವನಾದ ವೀರಾಂಜನನ್ನು ಸಂಸ್ಮರಿಸಿ ಸ್ಥಳ ಸಾನ್ನಿಧ್ಯ ದೇವನಾದ ಮಧುಕೇಶ್ವರನ ಎಲ್ಲ ಸ್ಥಾನಿಕ ದೇವರನ್ನ ಮನಸ ವಂದಿಸಿ ವೇದಿಕೆಯ ಪೂಜ್ಯರನ್ನ ಗಣ್ಯರನ್ನ ಎಲ್ಲ ಆಗಮಿಸಿದಂಥ ಹಿಂದೂ ಸಮಾಜದ ಸಮಸ್ತ ಬಾಂಧವರನ್ನ ಮಾಧ್ಯಮ ಮಿತ್ರರನ್ನ ಸಮಸ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶ್ವ ಹಿಂದೂ ಪರಿಷತ್ತು 100 ವರ್ಷವನ್ನು ಪೂರೈಸಿದೆ. ನಿಜವಾಗಿ ನಾವೆಲ್ಲ ಅದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ನಾವೆಲ್ಲ ಇವತ್ತು ಹೀಗೆ ಕುಂತಿದ್ದೇವೆ ಅನ್ನೋದಕ್ಕೆ ಕಾರಣ ಆ ವಿಶ್ವ ಹಿಂದೂ ಪರಿಷತ್ತು. ಇದನ್ನು ನೆನಪಿಟ್ಟುಕೊಳ್ಬೇಕು ನಾವು. ಅದಿಲ್ಲ ಅಂತಂದ್ರೆ ನಮ್ಮ ಜನಜೀವನದ ಸ್ಥಿತಿ ಅಯೋಮಯ ಅಸ್ತವ್ಯಸ್ತ ಆಗುವಂಥ ಸ್ಥಿತಿ ಇರ್ತಿತ್ತು. ಆ ಒಂದು ಕಾಲಘಟ್ಟ ಇಡೀ ದೇಶದಲ್ಲೇ ಮಾನವ ಸಂಕುಲಕ್ಕೆ ತೊಂದರೆ ಆದ ಸಂದರ್ಭ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ತುಳಿತಕ್ಕೆ ಒಳಪಡಿಸ್ತಕ್ಕಂಥ ಸಂದರ್ಭ. ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೊಂಡಂತ ಸಂದರ್ಭ. ಆಗ ಒಂದು ಚೇತನಕ್ಕೆ ಆ ಭಗವಂತನೇ ಪ್ರೇರಣೆ ಕೊಡ್ತಾನೆ. ಆ ಚೇತನವೇ ಹೆಗಡೆವಾರ್ ಗುರೂಜಿಯವರು. ಅವರ ಒಂದು ಚಿತ್ತಕ್ಕೆ ಬಂದಿದ್ದೇ ಇವತ್ತು ನಾವೆಲ್ಲ ನೆಮ್ಮದಿಯಿಂದ ಇರಲಿಕ್ಕೆ ಕಾರಣ. ಅದನ್ನು ನೆನಪಿಟ್ಕೊಳ್ಬೇಕು. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅಂತ ಹೇಳ್ತೇವೆ. ನಾವೆಲ್ಲ ಆಶೀರ್ವಾದ ಮಾಡ್ತೇವೆ, ಆಶೀರ್ವಾದನ ಪಡ್ಕೊಳ್ತೇವೆ. ನನ್ನ 100 ವರ್ಷ ಬಾಳಿ 100 ವರ್ಷ ಬೆಳಗಬೇಕು ಅಂತ ಹೇಳಿ. ಹಾಗಿದ್ರೆ ಅಂತಹೊಬ್ಬ ಮಹಾತ್ಮರ ಚಿಂತಕರ ದೂರದೃಷ್ಟಿತ್ವ ಸ್ವಾಮಿ ರಾಮಕೃಷ್ಣ ಪರಮಹಂಸರಂತರ ಚಿಂತಕರ ಅವರ ಪರಮ ಶಿಷ್ಯರಾಗಿರತಕ್ಕಂಥ ವಿವೇಕಾನಂದರ ಆ ದೂರದೃಷ್ಟಿತ್ವ ಇದೆಲ್ಲವೂ ಸಹ ಇವತ್ತು ಇಡೀ ಹಿಂದುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮಲ್ಲಿ ಬಹಳ ಇವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ಯೋಚನೆ ಮಾಡತಕ್ಕಂಥವ್ರು ಹೆಚ್ಚಾಗಿ ಸಮಸ್ಯೆ ಆಗಿದೆ. ಏನು? ಹಿಂದೂ ಒಂದು ಧರ್ಮ ಅಲ್ಲ. ಹಿಂದೂ ಅಂದ್ರೆ ಯಾರು? ನೀವು ಕೇಸರಿ ಶಾಲ್ ಹೊದ್ದವ್ರು ಮಾತ್ರ ಹಿಂದೂಗಳ? ಇಂಥದ್ದೊಂದು ಸಮಾಜದ ಚಿಂತನೆ ನಡೆಯುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೇಗೆ ಬದುಕ್ತಾ ಇದ್ದೇವೆ ಅಂತಂದ್ರೆ ನಿತ್ಯವೂ ಸಹ ಒಂದು ರೀತಿಯ ಉಸಿರುಗಟ್ಟುವಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಎಲ್ಲಿ ನೋಡಿದ್ರಲ್ಲಿ ಧರ್ಮದ ಅವಹೇಳನ ಮಾಡುವಂಥ ವ್ಯವಸ್ಥೆ, ಎಲ್ಲಿ ನೋಡಿದ್ರಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುವಂಥ ವ್ಯವಸ್ಥೆ, ಎಲ್ಲಿ ನೋಡಿದ್ರಲ್ಲಿ ಗಲಭೆ ದಂಗೆಗಳನ್ನು ಆಡುವಂಥ ವ್ಯವಸ್ಥೆ. ಇಡೀ ಭಾರತ ನೆಮ್ಮದಿಯ ಉಸಿರನ್ನ ಬಿಡಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ವ್ಯವಸ್ಥೆಗಳನ್ನ ಒಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಧಾರಣಾ ಧರ್ಮಂ ಇತ್ಯಾಹುಃ ಧರ್ಮೇಣ ವಿದುತ ಪ್ರಜಾಃ ಯಸ್ಯ ಧಾರಣ ಸಂಯುಕ್ತಃ ಸಧರ್ಮಃ ಅಂತ.
ಇಂತಹ ಆಶ್ರಯ ಪದ್ಧತಿಗಳನ್ನು ಧರ್ಮದ ಅಡಿಪಾಯವನ್ನು ಹಾಕಿಕೊಂಡು ಬಂದಂಥ ನಮ್ಮ ಭಾರತೀಯರು ಇವತ್ತು ಉಸಿರುಗಟ್ಟತಕ್ಕಂಥ ವ್ಯವಸ್ಥೆಯಲ್ಲಿ ಬಳಲುವ ಸ್ಥಿತಿಗೆ ಬರ್ತಾ ಇದ್ದೇವೆ. ಕಾರಣ ಯಾರು? ನಮಗೆ ಯಾರು ಹೊರನೂರು ಶತ್ರುಗಳಿಲ್ಲ, ನಮಗೆ ನಾವೇ ಶತ್ರುಗಳಾಗ್ತಾ ಇದ್ದೇವೆ. ಅಥವಾ ನಮ್ಮ ಧರ್ಮವನ್ನು, ನಮ್ಮ ಆಚಾರವನ್ನು, ನಮ್ಮ ಶಿಷ್ಟಾಚಾರವನ್ನು, ನಮ್ಮ ಪದ್ಧತಿಗಳನ್ನು, ನಮ್ಮ ಸಂಸ್ಕಾರಗಳನ್ನು ನಾವೇ ಪ್ರಶ್ನಿಸುವ ಮುಖಾಂತರದಲ್ಲಿ ತಪ್ಪನ್ನು ಮಾಡ್ತಾ ಇದ್ದೇವೆ. ಅಥವಾ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಹರಿಯ ಬಿಡಲಿಕ್ಕೆ ನಾವು ಇಷ್ಟಪಡ್ತಾ ಇಲ್ಲ. ನಾವೇನು ಅನ್ಕೊಳ್ತಾ ಇದ್ದೇವೆ ಅಂದರೆ ನಾವು ಕಷ್ಟಪಟ್ಟಿದ್ದು ಸಾಕು, ನಮ್ಮ ಮಕ್ಕಳಿಗೆ ಬೇಡ ಅಂತ. ಇಲ್ಲಿ ನಾವು ತಪ್ಪನ್ನು ಮಾಡ್ತಾ ಇದ್ದೇವೆ, ಇಲ್ಲಿ ನಾವು ದಾರಿ ತಪ್ಪಿಸ್ತಾ ಇದ್ದೇವೆ. ನಾವು ದಾರಿ ತಪ್ಪಿಸ್ತಾ ಇದ್ದೇವೆ, ದಾರಿ ತಪ್ಪಿಸ್ತಾ ಇದ್ದೇವೆ ಮುಂದಿನ ಪೀಳಿಗೆ. ಖಂಡಿತವಾಗಿ ನಾವು ಬದಲಾವಣೆ ಇಲ್ಲಿ ಆಗಬೇಕು. ಹಿಂದೂ ಧರ್ಮ ಅನ್ನೋದು ವ್ಯಕ್ತಿಗತ. ಧರ್ಮ ಯಾವ ಜಾತಿ ಅಲ್ಲ. ಇವತ್ತು ಜಾತಿಗೆ ಧರ್ಮದ ಮುಖವಾಡವನ್ನು ಬಳಸ್ತಾ ಇರೋದ್ರಿಂದ ನಮ್ಮಲ್ಲೇ ಕಲಹ ಉಂಟಾಗುವಂತ ಸ್ಥಿತಿ ಆಗ್ತಾ ಇದೆ. ಜಾತಿಗೆ ಧರ್ಮದ ಬಣ್ಣ ಕೊಟ್ಟಿರೋದ್ರಿಂದ ನಮ್ಮಲ್ಲೇ ಕಲಹ ಉಂಟಾಗ್ತಾ ಇದೆ. ಜಾತಿ ವ್ಯವಸ್ಥೆಗಳೇ ಬೇರೆ, ಧರ್ಮವೇ ಬೇರೆ. ಧರ್ಮ ಎಲ್ಲರನ್ನ ಒಂದಾಗಿಸಿಕೊಂಡು ಹೋಗುವಂತ ವ್ಯವಸ್ಥೆ. ಎಲ್ಲೂ ಸಹ ವೈದಿಕ ಮಂತ್ರ ಪದ್ಧತಿಗಳು ನಿನಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಲೇ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅರ್ಥ ಏನು? ನೀನೊಬ್ಬನೇ ಸುಖವಾಗಿರು ಅಂತ ಹೇಳಿಲ್ಲ. ಈ ಚರಾಚರ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರಾಣಿ ಸಂಕುಲ, ಜೀವ ಸಂಕುಲ ಎಲ್ಲವನ್ನೂ ಸೇರಿ, ಇಡೀ ಪ್ರಕೃತಿಯನ್ನು ಸೇರಿ ಎಲ್ಲ ಶ್ರೇಯಸ್ಸನ್ನ ಬಯಸಿದಂಥದ್ದು ಅದು ಧರ್ಮ. ಈ ಧರ್ಮಕ್ಕೆ ಯಾವ ಜಾತೀಯತೆ ಇಲ್ಲ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಇಡೀ ವಿಶ್ವವನ್ನ ನನ್ನದು ಅಂತ ಬಯಸ್ತು. ಇಡೀ ವಿಶ್ವದ ಜನಮಾನಸವನ್ನ ನನ್ನವರು ಅಂತ ಬಯಸ್ತು. ಇಡೀ ವಿಶ್ವದ ಎಲ್ಲ ಜೀವ ಸಂಕುಲಗಳನ್ನ ಶ್ರೇಯಸ್ಸನ್ನು ಬಯಸ್ತು. ಅದು ಧರ್ಮ. ನನಗೊಬ್ಬರಿಗೆ ಒಳ್ಳೇದಾಗಲಿ, ನನ್ನ ಮಕ್ಕಳು ಮಾತ್ರ ಒಳ್ಳೇದಾಗಲಿ ಅಂತ ಬಯಸುವಂಥದ್ದು ಅಲ್ಲ. ಯಾವ್ಯಾವುದು ಧರ್ಮ ಅಂತ ಇವತ್ತು ಹೇಳಿಸ್ಕೊಳ್ತಾ ಇದ್ವು ಸಮಾಜದಲ್ಲಿ, ಬೇರೆ ಬೇರೆ ಧರ್ಮಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೋ ಅಲ್ಲೆಲ್ಲ ಕಡೆಗೆ ಸ್ವಾರ್ಥಗಳಿದ್ದಾವೆ. ಆದರೆ ಹಿಂದೂ ಧರ್ಮ ಅಂತ ತೆಗೆದುಕೊಂಡ್ರೆ ಬಹುಶಃ ನಿಸ್ವಾರ್ಥದ ಪ್ರತೀಕವೇ ಹಿಂದೂ ಧರ್ಮ. ನೆನಪಿಟ್ಟುಕೊಳ್ಳಿ, ಎಲ್ಲೂ ಸ್ವಾರ್ಥದ ಲವಲೇಶಗಳೇ ಇಲ್ಲ. ತೋರಿಸ್ಕೊಡಿ. ನಾವು ಮುಕ್ತ ಚರ್ಚೆಗೆ ಸಿದ್ಧರಿದ್ದೇವೆ, ಮುಕ್ತ ಚರ್ಚೆಗೆ ಸಿದ್ಧರಿದ್ದೇವೆ. ಎಲ್ಲೂ ಸಹ ಸ್ವಾರ್ಥದ ಲವಲೇಶವೇ ಇಲ್ಲ. ಎಲ್ಲವೂ ಸಹ ಪರಮಾರ್ಥವೇ, ಪರಾರ್ಥವೇ, ಲೋಕಹಿತವೇ. ಹಾಗೆ ಧ್ಯೇಯವಾಕ್ಯ ಇದೆ, ಲೋಕಹಿತಂ ಮಮ ಕರಣೀಯಂ. ನಿನ್ನ ಕರ್ತವ್ಯ ಏನು? ಲೋಕಹಿತ ಮಾಡುವುದೇನು ಅಂತ ಹೇಳಿದೆ. ಪರೋಪಕಾರಾರ್ಥಂ ಇದಂ ಶರೀರಂ. ಇಂತಹ ಧ್ಯೇಯ ವಾಕ್ಯಗಳ ಸಾವಿರವನ್ನು ನಮಗೆ ಹಾಕಿಕೊಟ್ಟಂಥದ್ದು. ಹಾಗಿದ್ರೆ ಆರಂಭದಲ್ಲಿ ಹೇಳಿದಾಗ ನಾವೆಲ್ಲ ಉಸಿರುಗಟ್ಟುವ ಪದ್ಧತಿಯಲ್ಲಿ ಇದ್ದೇವೆ. ಯಾಕೆ ಪರಿಸರ ಹೀಗಿದ್ದೇವೆ? ಇಂಥದ್ದೊಂದು ಶ್ರೇಷ್ಠ ಪದ್ಧತಿ ನಮ್ಮಲ್ಲಿ ಇತ್ತಲ್ಲ, ಇಂಥದ್ದೊಂದು ಉತ್ತಮ ಗುಣಗಳ ಚಿಂತನೆ ಸಮೂಹವೇ ನಮ್ಮಲ್ಲಿತ್ತಲ್ಲ, ಇಂಥದ್ದೊಂದು ಶ್ರೇಷ್ಠ ಆಚರಣೆ ಸಂಸ್ಕೃತಿ ನಮ್ಮಲ್ಲಿತ್ತಲ್ಲ. ಹಾಗಿದ್ರೆ ಇದರ ಮೇಲೆ ಅನೇಕ ರೀತಿಯ ಪ್ರವಾಹ ಆಗಿದೆ, ಪ್ರಹಾರವೂ ಆಗಿದೆ. ಪರಕೀಯರ ಆ ಪ್ರಹಾರ ಇವತ್ತು ಈ ಸ್ಥಿತಿ ತರ್ತಾ ಇದೆ.
ನಮ್ಮನ್ನು ಒಡೆದು ಆಳುವ ನೀತಿಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯಾವೆಲ್ಲ ಧಾರ್ಮಿಕ ಆಚರಣೆಗಳನ್ನ, ಯಾವೆಲ್ಲ ಆರ್ಷೇಯ ಪದ್ಧತಿಗಳನ್ನ, ಯಾವೆಲ್ಲ ಉತ್ತಮ ಸಂಸ್ಕಾರಗಳನ್ನು ನಾವು ಅಳವಡಿಸಿಕೊಂಡು ಬಂದಿದ್ದೇವೋ, ಬಹುಶಃ ನೀವು ಇಲ್ಲಿ ದೇವಸ್ಥಾನದ ಆವರಣದಲ್ಲಿದ್ದೀರಿ. ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಆಗ್ತದೆ, ಪ್ರಧಾನ ದೇವರಿಗೆ ಪೂಜೆ ಆಗ್ತದೆ, ಉತ್ಸವಗಳಾಗ್ತವೆ, ರಥೋತ್ಸವಗಳಾಗ್ತವೆ ಅಲ್ವಾ? ಈ ಒಂದು ಸ್ವಲ್ಪ ದಿನದ ಹಿಂದಿನ ಸ್ವಲ್ಪ ಒಂದು 50-100 ವರ್ಷಗಳ ಒಂದು ಪರಂಪರೆಯನ್ನು ನಾವು ಯೋಚನೆ ಮಾಡಿಕೊಂಡ್ರೆ, ಸಾಧಾರಣ ಒಂದು 2 ತಲೆಮಾರಿನ ಯೋಚನೆಯನ್ನು ಮಾಡಿಕೊಂಡ್ರೆ, ಯಾವ ಧರ್ಮ ಇವತ್ತು ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬ್ರಿಟಿಷರಾಗಿ ಬಂದು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಬಂದಂಥವ್ರು ಇದ್ರೋ, ಅವರು ದೇವರನ್ನೇ ಕೈ ಮುಗಿಯದ, ಉತ್ಸವಗಳನ್ನೇ ನಿಷೇಧಿಸುವ, ನಮ್ಮ ಧಾರ್ಮಿಕತೆಯನ್ನು ತುಳಿಯುವ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವರು ಇವತ್ತು ಅವರು ಸೋತಿದ್ದಾರೆ. ನಮ್ಮ ಧರ್ಮಕ್ಕೆ ಗೆಲುವಾಗ್ತಾ ಇದೆ. ಯಾಕೆ ನಿಮ್ಮ ಪ್ರಶ್ನೆ ಬರ್ಬೋದು ಅಲ್ವಾ? ಅಂತಹ ಅನ್ಯ ಧರ್ಮಗಳಲ್ಲಿ ಇವತ್ತು ರಥೋತ್ಸವ ಆಗ್ತದೆ. ಅಂತಹ ಒಂದು ಧರ್ಮದಲ್ಲಿ ನಮ್ಮ ಸಂಸ್ಕಾರಗಳಂತ ಯಕ್ಷಗಾನಗಳನ್ನ ಆ ಧರ್ಮದ ಬಗ್ಗೆ ಆಚರಣೆ ಮಾಡ್ತಾರೆ, ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ. ನಾವು ದೇವಸ್ಥಾನದಲ್ಲಿ ಗಂಟೆ ಬಡಿತೇವಲ್ಲ, ಅವರು ಸಹ ದೇವಸ್ಥಾನದ ಚರ್ಚಿನ ಹೊರಭಾಗದಲ್ಲಿ ಗಂಟೆಯನ್ನು ಹೊಡೆಯುವ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ, ಉತ್ಸವಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಂತೋಷ ಪಡೋಣ. ಯಾಕೆ ಅಂತಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ತಲೆಬಾಗಿದ್ರಲ್ಲ, ನಮ್ಮ ಧರ್ಮವನ್ನು ಅನುಸರಿಸ್ತಿರಲ್ಲ, ನಾವು ನಿಮ್ಮನ್ನು ಕನ್ವರ್ಟ್ ಮಾಡಲಿಲ್ಲ. ನೀವು ಯಾವ ನಮ್ಮನ್ನು ಪರಿವರ್ತನೆ ಮಾಡ್ಲಿಕ್ಕೆ ಬಂದಿದ್ದೀರೋ ನೀವೇ ಪರಿವರ್ತನೆ ಆಗ್ತಾ ಇದ್ದೀರಿ. ಈಗ ಸಂತೋಷ, ಯಾಕೆಂದ್ರೆ ಇದೇ ನಮ್ಮ ಧರ್ಮದ ಶ್ರೇಷ್ಠತೆ ಅನ್ನೋದು. ಯಾಕೆಂದ್ರೆ ಎಲ್ಲರನ್ನ ಒಂದಾಗಿ ನಾವು ಹೋಗುವಂಥವ್ರು, ನಾವು ಅದನ್ನು ವಿರೋಧ ಮಾಡಲೇ ಇಲ್ಲ. ಬನ್ನಿ, ಸ್ವಾಗತ ಇದೆ, ಬನ್ನಿ. ನೀವು ಬದಲಾಗ್ತೀರಾ, ಖಂಡಿತ ಸ್ವಾಗತ ಇದೆ. ಯಾಕೆ ಬದಲಾದ್ರಿ? ಇಲ್ಲಿಯ ಶ್ರೇಷ್ಠತೆಯನ್ನ, ಇಲ್ಲಿಯ ಆ ಜ್ಯೇಷ್ಠತೆಯನ್ನ, ಸಂಸ್ಕಾರಕ್ಕೆ ತಲೆಬಾಗಿ ನೀವು ಬದಲಾಗ್ತಾ ಇದ್ದೀರಲ್ಲ, ಸಂತೋಷ ಇಲ್ಲ. ಆದರೂ ಎಲ್ಲ ಒಂದು ಕಡೆಗೆ ನೋವಿದೆ, ಇನ್ನೂ ನೋವಿದೆ. ಯಾಕೆಂದ್ರೆ ಯಾವ ಹಿರಿಯ ಚೇತನ ನಮಗೆ ಇದನ್ನೆಲ್ಲ ಹಾಕಿಕೊಟ್ಟಿದೆಯೋ ಆ ಕನಸು ಇನ್ನೂ ಪೂರ್ಣ ಆಗಲಿಲ್ಲ. ಆ ಕನಸು ಪೂರ್ಣ ಆಗಬೇಕಾದ್ರೆ ಮನೆಯಲ್ಲಿ ವಿವೇಕಾನಂದ ಬರಬೇಕು, ಮನೆಯಲ್ಲಿ ರಾಮಕೃಷ್ಣ ಪರಮಹಂಸ ಬರಬೇಕು, ಮನೆಯಲ್ಲಿ ರಾಮನೇ ಬರಬೇಕು, ಮನೆಯಲ್ಲಿ ಸೀತೆ ಬರಬೇಕು ಅಲ್ವಾ? ಆಗ ಮಾತ್ರ ಪರಿವರ್ತನೆ ಅಂತ ಹೇಳ್ಬೋದು. ಆ ಪರಿವರ್ತನೆ ಹರಿಕಾರರು ನೀವಾಗಬೇಕು. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ಶತಮಾನೋತ್ಸವವನ್ನು ಹಿಂದೂ ಸಮಾಜೋತ್ಸವ ಅಂತ ಆಚರಿಸ್ತಕ್ಕಂಥ ಸಂಕಲ್ಪ ಇದು. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ ಬರೋದು, ನಾವು 4 ಜನ ಸೇರಿ ಜೈಬೇರಿ ಘೋಷಿಸೋದು ಅಲ್ಲ. ನೀವು ಸಂಕಲ್ಪ ಮಾಡ್ತಾ ಇದ್ದೀರಿ. ಏನು ಸಂಕಲ್ಪ ಮಾಡ್ತೀರಿ? ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತೇವೆ. ಭಗವದ್ಗೀತೆಯ ಗ್ರಂಥವನ್ನು ನಮ್ಮ ಮನೆಯ ಪ್ರತಿಯೊಬ್ಬ ಮಗುವೂ ಸಹ ಪಠಣ ಮಾಡ್ತಾನೆ ಅಂತ ಆಗಬೇಕು. ವೇದಿಕೆಯಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮಗು ನಿತ್ಯ ಪಠಣ ಮಾಡುವಾಗ ಆಗಬೇಕು, ನಿತ್ಯ ಪ್ರಾರ್ಥನೆ ಮಾಡಬೇಕು, ನಿತ್ಯ ಪೂಜೆ ಪುನಸ್ಕಾರಗಳು ನಡಿಬೇಕು. ಇಂತಹ ಕೆಲಸ ನಿರಂತರ ನಡೀಲಿ ಅನ್ನೋದೇ ಈ ಹಿಂದೂ ಸಮಾಜೋತ್ಸವದ ಧ್ಯೇಯ ಮತ್ತು ಉದ್ದೇಶ. ಹಾಗಾಗಿ ನಾವೆಲ್ಲ ಆ ಧರ್ಮಾಚರಣೆಯನ್ನು ಆಚರಿಸುವ ಮುಖಾಂತರ ನಾವು ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕಾಗಿದೆ. ನಮ್ಮ ಭಾರತ ಜಗದ್ಗುರು ಅಂತ ಹೇಳಿ ನಾವು ಹೇಳ್ಕೊಳ್ಬೇಕಾದ್ದಲ್ಲ, ಉಳಿದಂತಹ ದೇಶದವರೆಗೂ ನಮ್ಮ ತಲೆಬಾಗಬೇಕು. ವಿಶ್ವಕ್ಕೆ ಯೋಗ ಶಿಕ್ಷೆಯನ್ನು ಕೊಟ್ಟಂಥದ್ದು ನಮ್ಮ ಭಾರತ, ವೇದ ಮಂತ್ರಗಳನ್ನು ಕೊಟ್ಟದ್ದು ನಮ್ಮ ಭಾರತ. ಹಾಗಾಗಿ ಆ ಎಲ್ಲ ಶ್ರೇಷ್ಠತೆಯನ್ನು ಸಾರುವ ಸದುದ್ದೇಶದ ಈ ಹಿಂದೂ ಸಮಾಜೋತ್ಸವಕ್ಕೆ ನಾವೆಲ್ಲ ಇವತ್ತು ತಲೆಬಾಗ್ತಾ ಇದ್ದೇವೆ. ನಾವೆಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಘಾತಕ ಶಕ್ತಿಗಳನ್ನ ಎದುರಿಸುವಂತ ಆ ಚೇತನನ್ನ ಪಡಿತಾ ಇದ್ದೇವೆ. ಲಯಕರ್ತನಾಗಿರ್ತಕ್ಕಂಥ ಮಧುಕೇಶ್ವರನ ಸನ್ನಿಧಿಯಲ್ಲಿ ನಾವು ಪ್ರಮಾಣ ಮಾಡೋಣ. ಈ ಹಿಂದೂ ಸಮಾಜೋತ್ಸವವನ್ನು ನಮ್ಮ ಧರ್ಮದ ಪ್ರತೀಕವಾಗಿ ಆಚರಿಸುವ ಅಂತ ಹೇಳ್ತಾ ಈ
ಸಮಯಕ್ಕೆ ಬಹುಶಃ ಆ ಮಧುಕೇಶ್ವರನ ಸಮಯದಲ್ಲಿ ನಮಗೂ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯರಿಗೆ ಅಭಿನಂದಿಸಿ, ನೀವೆಲ್ಲರೂ ಸಹ ಧರ್ಮದ ಹರಿಕಾರರಾಗಬೇಕು, ಹಿಂದೂ ಸಮಾಜದ ಗುರಿಕಾರರಾಗಬೇಕು ಅಂತ ಹೇಳ್ತಾ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್.